ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನ್ ಕಾವ್ಯ ಹೆಗಡೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಜೋರಾಗ್ತಾ ಇದೆ. ಕುರ್ಚಿ ಫೈಟ್ಗೆ ಬ್ರೇಕ್ ಹಾಕ್ಲಿಕ್ಕೆ ಹೈಕಮಾಂಡ್ ಪ್ಲಾನ್. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ, ಕುರ್ಚಿ ಫೈಟ್ಗೆ ಬ್ರೇಕ್ ಹಾಕ್ಲಿಕ್ಕೆ ಹೈಕಮಾಂಡ್ ಪ್ಲಾನ್. ಈ ತಿಂಗಳ ಅಂತ್ಯಕ್ಕೆ ದೆಹಲಿಯಲ್ಲಿ ಮಹತ್ವದ ಸಭೆ ಸಾಧ್ಯ. ಪವರ್ ಶೇರಿಂಗ್ ಅಂಡ್ ಸಂಪುಟ ಸರ್ಜರಿಯ ಬಗ್ಗೆ ಮಾತುಕತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲರ ಜೊತೆಗೆ ಸಭೆಯಾಗುವ ಸಾಧ್ಯತೆ. ಸಿಎಂ ಡಿಸಿಎಂ ಕೈ ಹಿರಿಯ ನಾಯಕರ ಸಭೆ. ಕಾಂಗ್ರೆಸ್ ವರಿಷ್ಠರು ಕೂಡ ಸಿಎಂ ಕುರ್ಚಿ ಫೈಟ್ಗೆ ಬ್ರೇಕ್ ಹಾಕ್ತಾರಾ ಎನ್ನುವಂತ ಪ್ರಶ್ನೆ. ಏನಾಯ್ತು, ನಿನ್ನೆ ರಾಹುಲ್ ಗಾಂಧಿ ಅವರು ಕರ್ನಾಟಕವನ್ನು ಭೇಟಿ ಮಾಡಿದ್ರು. ಆದ್ರೆ ಅವರು ಕೇರಳದಲ್ಲಿರುವಂತಹ ಒಂದು ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಹೋಗ್ಬೇಕಾಗಿತ್ತು. ಆ ಒಂದು ಗ್ಯಾಪ್ ನಲ್ಲಿ ಮೈಸೂರಿಗೆ ಬಂದು ವಿಮಾನ ಇಳಿತಾರೆ. ಮೈಸೂರಿನಿಂದ ಹೆಲಿಕಾಪ್ಟರ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಳ್ತಾರೆ. ಬೆಳಿಗ್ಗೆ ಅವರು ಬಂದು ಇಳಿದಾಗ ಏನೂ ಆಗಿರಲ್ಲ. ಅಲ್ಲಿ ಬರ್ತಾರೆ, ಅವರ ವಿಮಾನದಲ್ಲಿ ಬಂದು ಮೈಸೂರಿನಲ್ಲಿ ಇಳಿತಾರೆ. ಬೆಳಿಗ್ಗೆ ಆಗಿರೋ ಕತೆ. ಇಳಿದ ಆದ ನಂತರ ಯಾರ ಕೈಗೂ ಕೂಡ ಸಿಗೋದಿಲ್ಲ. ಬೊಕ್ಕೆ ಇಸ್ಕೊಳ್ತಾರೆ. ಹಂಗೆ ಸೀದಾ ಹೆಲಿಕಾಪ್ಟರ್ ಹತ್ಕೊಂಡು ಕೆಳಗೆ ಹೋಗ್ಬಿಡ್ತಾರೆ. ಮತ್ತೆ ರಿಟರ್ನ್ ಬರ್ಬೇಕಲ್ಲ, ಮತ್ತೆ ದೆಹಲಿಗೆ ಹೋಗಬೇಕು ಅಂತಂದ್ರೆ ಮತ್ತೆ ಮೈಸೂರಿಗೆ ಬರ್ಬೇಕಲ್ಲ. ಈಗ ಹೆಲಿಕಾಪ್ಟರ್ನ ವಿಮಾನ ಚೇಂಜ್ ಮಾಡಬೇಕಲ್ಲ. ಬಂದಿದ್ದಾರೆ. ಆಗ ನಡೆದಿರುವಂತಹ ವಿಚಾರ ಏನು ಅಂತಂದ್ರೆ, ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಬರ್ತಾರೆ. ಫಸ್ಟಿಗೆ ಸಿದ್ದರಾಮಯ್ಯ ಅವರ ಜೊತೆಗೆ ಸಪರೇಟ್ ಆಗಿ 2 ನಿಮಿಷ ಮಾತನಾಡ್ತಾರೆ. ಎಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಿ ಇರಿ, ಡಿ ಕೆ ಶಿವಕುಮಾರ್ ಅವರೇ ನೀವು ಇರಿ ಅಂತ ಹೇಳಿ ಮುಂದಕ್ಕೆ ಹೋಗಿ ಮಾತನಾಡ್ತಾರೆ. ಅಲ್ಲಿ ಮಾತನಾಡಿದ್ದೇನು ಅಂತಂದ್ರೆ, ಅವ್ರು ಕೇಳ್ತಾರೆ, ಸಿದ್ದರಾಮಯ್ಯ ಅವ್ರು ಕೇಳ್ತಾರೆ, ಸರ್ ಅದು ಏನು ಅಂತಂದ್ರೆ ಸಚಿವ ಸಂಪುಟ ಪುನರ್ರಚನೆಯ ವಿಚಾರವಾಗಿ ಮಾಡ್ಕೊಂಬಿಡೋಣ ಈಗ ಅಂತ ಕೇಳ್ತಾರೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ಉತ್ತರ ಕೊಡ್ತಾರೆ, ಸದ್ಯಕ್ಕೆ ಬೇಡ, ನಾನು ಹೇಳ್ತೇನೆ. ಇದು ಇಂಗ್ಲಿಷಲ್ಲಿ ಆಗಿದ್ದು, ಕನ್ನಡದಲ್ಲಿ ಆಗಿದ್ದಲ್ಲ. ಸದ್ಯಕ್ಕೆ ಬೇಡ, ನಾನು ಹೇಳ್ತೇನೆ ಅಂತ ಹೇಳ್ತಾರೆ. ಅದಾದ ನಂತರ ಸಿದ್ದರಾಮಯ್ಯ ಅವರನ್ನ ಬದಿಗಿಟ್ಟು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾರೆ. ಅಂದ್ರೆ ಸ್ವಲ್ಪ ಅವ್ರನ್ನೂ ಕೂಡ ಪಕ್ಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲೇನ್ ನಡೆಯುತ್ತೆ, ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೇಳ್ತಾರೆ, ಸರ್ ನಾನು ನಿಮ್ಮ ಜೊತೆಗೆ 1 to 1 ಮಾತಾಡಬೇಕು. ಓಕೆ ಸರಿ ಆಯ್ತು, ನಾವು ಹೇಳಿ ಕಳಿಸ್ತೇವೆ ಯಾವಾಗ ಅಂತ ಹೇಳಿ 1 to 1 ಮಾತಾಡೋರಂತೆ ಅಂತ ಹೇಳಿ ಕಳಿಸ್ತಾರೆ. ನೀವು ಯೋಚನೆ ಮಾಡಿ ವೀಕ್ಷಕರೇ, ನವೆಂಬರ್ನಲ್ಲಿ ಯಾವ ಗಲಾಟೆ ಆಗುತ್ತೋ, ಯಾವ ಕ್ರಾಂತಿ ಆಗುತ್ತೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೆಯುತ್ತೋ, ಅಲ್ಲಿಂದ ಇಲ್ಲಿಯವರೆಗೂ ಕೂಡ 1 to 1 ರಾಹುಲ್ ಗಾಂಧಿ ಸಿಕ್ಕೇ ಇಲ್ಲ. ಡಿ ಕೆ ಶಿವಕುಮಾರ್ ಹಾಗೂ ರಾಹುಲ್ ಗಾಂಧಿ ಇಬ್ರು 1 to 1 ಸಿಕ್ಕೇ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಇಬ್ರು ಕೂಡ ದೆಹಲಿಗೆ ಬನ್ನಿ ಅಂತ ಕರೆದಿರುವಂತದ್ದು. ನೋಡ್ಬೇಕೇನಾಗತ್ತ.